ಭೈರಪ್ಪ ಹರಿ ಸರ್, ಇವತ್ತು ನಿಮ್ಮ ಸಾಮಾಜಿಕ ಜಾಲತಾಣದ ಪೋಸ್ಟ್ನಿಂದಾನೇ ಪ್ರಶ್ನೆ ಪ್ರಾರಂಭ ಮಾಡ್ತೀನಿ. ನಿಮ್ಮ ಸುದೀರ್ಘವಾದ ಪೋಸ್ಟ್ನಲ್ಲಿ ನೀವು ಗೃಹ ಸಚಿವರನ್ನ ಅಸಮರ್ಥ ಅಂತ ಕರೆದಿದ್ದೀರಿ. ಇವತ್ತು SIT ರಿಪೋರ್ಟ್ ಅವ್ರ ಕೈಲಿ ಸೇರಿಲ್ಲ. ಸರ್ಕಾರದ ಒಬ್ಬ ಜವಾಬ್ದಾರಿಯಾದ ಮಂತ್ರಿ ಸ್ಥಾನದಲ್ಲಿ ಇರುವವರು ಆಗ್ತಾ ಇರುವ ಗೊಂದಲಕ್ಕೆ ಪರಿಹಾರ ಕೊಡ್ಲಿಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಮಾಡ್ದಂಗಂತೂ ನಮಗೆ ಕಾಣಿಸ್ತು. ನಿಮಗೆ ಯಾಕೆ ಅವರು ಅಸಮರ್ಥರು ಅಂದರು? ಆ ಕಡೆ ತಿಮ್ಮರೋಡಿ ಅವರು ಹೇಳ್ತಾರೆ ನಾನು ಆ ಪದವನ್ನು ಬಳಕೆ ಮಾಡ್ಬೋದೋ ಇಲ್ಲೋ ಗೊತ್ತಿಲ್ಲ, ಬಟ್ ಅವ್ರು ಬಳಕೆ ಮಾಡಿದ್ದಾರೆ, ವೀಕ್ಷಕರಿಗೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ. ನರಾಸತ್ತವರು ಪರಮೇಶ್ವರ್ ಅಂತಾರೆ, ನೀವು ನೋಡಿದ್ರೆ ಅಸಮರ್ಥರು ಅಂತೀರಿ. ಅಂದರೆ ಈಗ ಧರ್ಮಸ್ಥಳದ ಪರವಾಗಿ ಯಾರು ಮಾತನಾಡ್ತಾರೋ ಅಥವಾ ಧರ್ಮಾಧಿಕಾರಿಗಳ ಪರವಾಗಿ ಇದ್ದಾರೆ ಅನ್ನೋ ಅನುಮಾನ ಬರುತ್ತೋ ಅವ್ರ ಮೇಲೆ ಬೇಕಾಬಿಟ್ಟು ಬಾಯಿಗೆ ಬಂದದ ಪದ ಪ್ರಯೋಗ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಏನಾದರೂ ಇದೆಯಾ ವ್ಯವಸ್ಥೆ? ನೋಡಿ, ನಾನು ಸ್ಟೇಟ್ಮೆಂಟ್ ಮಾಡಿರೋದು ಧರ್ಮಸ್ಥಳದ ವಿಚಾರವಾಗಲ್ಲ, ಧರ್ಮಸ್ಥಳದ SIT ತನಿಖೆ ವಿಚಾರವಾಗಲ್ಲ. ಅದು ಒಂದು ಸ್ಪಷ್ಟನೆ ಕೊಡ್ತೀನಿ. ನಾನು ಸ್ಟೇಟ್ಮೆಂಟನ್ನು ಮಾಡಿರುವಂಥದ್ದು ಏನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ವಿಚಾರವಾಗಿ ಏನು ಮುಖ್ಯಮಂತ್ರಿಗಳು 24 ಜನನೋ 25 ಜನರನ್ನು ಕೊಲೆ ಮಾಡಿದ್ದಾರೆ ಅಂಥೇಳಿ ಹರೀಶ್ ಪೂಂಜಾ ಮಾಡಿದಂಥ ಹೇಳಿಕೆಯನ್ನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮಾಡಿದ್ದಾರೆ ಅನ್ನೋ ಥರದಲ್ಲಿ ಇಡೀ ಸದನದಲ್ಲಿ ಎಂಥ ಎಂಥದ್ದು ಸ್ಥಳ, ಅದು ಪವಿತ್ರವಾದಂಥ ಸ್ಥಳದಲ್ಲಿ ನಿಂತ್ಕೊಂಡು ಬೇರೆ ಬಾಲಿಶವಾದಂಥ ಹೇಳಿಕೆಗಳನ್ನು ಜವಾಬ್ದಾರಿ ಸ್ಥಾನದಲ್ಲಿರುವಂಥವ್ರು ಒಬ್ಬ ಉಪಮುಖ್ಯಮಂತ್ರಿ ಕೊಡ್ತಾರೆ. ಉಪಮುಖ್ಯಮಂತ್ರಿ ನಾನು ಕೂಡ CMಗೆ ಹೇಳಿದೆ ಅಂತ ಹೇಳ್ತಾರೆ. ಸೊ ನಮಗೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ, ನಮಗೆ ಹೊರಗಡೆ ಇರುವಂಥವ್ರಿಗೆ ನಮಗೊಂದಷ್ಟು ದಾಖಲೆಗಳು ಸಿಗ್ತವೆ, ಅದು ಯಾರು ಮಾತಾಡಿದ್ದಾರೆ ಯಾರಿಲ್ಲ ಅಂತೇಳಿ. ಇವ್ರಿಗೆ ಮೀಡಿಯಾ ಅಡ್ವೈಸರ್ಗಳು ಇಟ್ಕೊಂಡಿದ್ದಾರೆ. ಇವರೆಲ್ಲ ಮೀಡಿಯಾ ಅಡ್ವೈಸರ್ಗಳು ಇಟ್ಕೊಂಡು ಕೂಡ ಸದನದಲ್ಲಿ ಅಧಿಕೃತವಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮಾತಾಡಿದ್ದಾರೆ, ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಇವ್ರು ಹೇಳ್ತಾರೆ, ಏನು ಉಪಮುಖ್ಯಮಂತ್ರಿಗಳೇ ಹೇಳ್ತಾರೆ ಇವ್ರಿಗೆ ಹೇಳಿದ್ದೀವಿ ಅಂತೇಳಿ. ಮತ್ತು ಗೃಹ ಸಚಿವರು ಕೂಡ ನಾನು ಅದನ್ನು ಗಮನಿಸಿದ್ದೀನಿ, ಕ್ರಮ ಕೈಗೊಳ್ಳಲಿಕ್ಕೆ ಹೇಳಿದ್ದೀನಿ ಅಂತ ಹೇಳ್ತಾರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ? ಬೇಜವಾಬ್ದಾರಿ ಅಲ್ವೇ? ಅಸಮರ್ಥರಲ್ವೇ? ಹಾಗಾದರೆ ಅಸಮರ್ಥ ಅನ್ನುವಂಥದ್ದು ಏನು ಬೇರೆ ರೀತಿಯಾದ ಕೆಟ್ಟ ಪದ ಏನಲ್ಲ, ಅವರು ಸಮರ್ಥರಲ್ಲ ಅನ್ನೋ ಥರದಲ್ಲೇ ಹೇಳಿದ್ದೀನಿ. ಹಾಗಾಗಿ ಒಬ್ಬ ಗೃಹ ಸಚಿವರಿಗೆ ತನ್ನದೇ ಆದಂಥ ಒಂದು ಮೂಲಗಳಿರ್ತವೆ, ಸರ್ಕಾರದ ಮೂಲಗಳಿಂದ ತಗೊಂಡು ಮಾತಾಡಬೇಕೇ ಹೊರತು ಹರೀಶ್ ಪೂಂಜಾ ಮಾಡಿರುವಂಥ ಹೇಳಿಕೆಗಳನ್ನು ತಗೊಂಬಂದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ತಲೆಗೆ ಕಟ್ಟಿ ಅವರನ್ನು ಬಂಧಿಸಿ ಅಂತ ಕೇಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ನೋಡಿ, ಈಗ ಧರ್ಮಸ್ಥಳದಲ್ಲಿ ನಡೀತಾ ಇರುವಂಥ ಪ್ರಕರಣಗಳ ಬಗ್ಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಆಗ್ಬೋದು, ಮತ್ತೊಬ್ಬರು ಆಗ್ಬೋದು, ಧ್ವನಿ ಎತ್ತಾ ಇರೋದಕ್ಕೆ, ಅವರ ಧ್ವನಿಯನ್ನು ಅಡಗಿಸೋದಕ್ಕೆ ಈ ರೀತಿಯಾದಂಥ ಬೇರೆ ಬೇರೆ ರೀತಿಯಾದ ಷಡ್ಯಂತ್ರಗಳಿದೆ ನಡೀತಾ ಇದೆ. ಇದೇ ನಡೀತಾ ಇದೆ ಇವಾಗ ಮಾಡ್ತಾ ಇದ್ದಾರಲ್ಲ ಯಾರು ಈಗ BJP ಅವರು ಏನು ಸದನದಲ್ಲಿ ಮಾಡ್ತಾ ಇದಾರಲ್ಲ, ಸೊ ಅದಕ್ಕೆ ಪೂರಕವಾಗಿ ಇವರು ವರ್ತಿಸ್ತಾ ಇದಾರಲ್ಲ, ಇದು ಸರಿ. ಹೋರಾಟಗಾರರನ್ನ ಅರೆಸ್ಟ್ ಮಾಡಿಸಿ ಹೋರಾಟವನ್ನ ಹತ್ತಿಕ್ಕೋ ಪ್ರಯತ್ನ ಆಗ್ತಿದೆ ಅಂತ ಹೇಳಿ ಅಲ್ಲಿ ಮಹೇಶ್ ತೆಂಗಿನಕಾಯಿ ಅವರು ಹೇಳಬೇಕು, ಕೀರ್ತಿ ಅವರು ಅದಾದ್ಮೇಲೆ ರಿಯಾಕ್ಟ್ ಮಾಡಲಿ. BJP ಅವರು ಹಂಗಾದ್ರೆ ಹೋರಾಟಗಾರರನ್ನ ಅರೆಸ್ಟ್ ಮಾಡಿಸುವ ಒಂದು ಪ್ರಯತ್ನದಲ್ಲಿ ನಿರತವಾಗಿದೆಯಾ? ನೋಡಿ, ಭಾರತೀಯ ಜನತಾ ಪಾರ್ಟಿ ಇವತ್ತು ಒಂದು ವಿಪಕ್ಷ ಸ್ಥಾನದಲ್ಲಿ ಕೂತ್ಕೊಂಡು ರಚನಾತ್ಮಕ ಹೋರಾಟ ಮಾಡೋದು ನಮ್ಮ ಕೆಲಸ ಐತಿ. ಇವತ್ತು ಕೊಟ್ಟಿರ್ತಕ್ಕಂಥ ಈಗ ಬರುತ್ತವ್ರು ಹೇಳೋದಂಥ ಹೇಳಿಕೆಯನ್ನು ಬಹುಶಃ ಭಾರತೀಯ ಜನತಾ ಪಾರ್ಟಿ ಆಗಲಿ ಶಾಸಕರು ಯಾರೂ ಕೊಟ್ಟಿಲ್ಲ. ಮೀಡಿಯಾದಲ್ಲಿ ಬಂದಿರತಕ್ಕಂಥದ್ದನ್ನು ತೆಗೆದುಕೊಂಡು ಬಂದು ಯಾರಲ್ಲಿ ಹೇಳಿದಾರ ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಯಾರು ಹೇಳ್ಯಾರ ಅನ್ನೋದನ್ನು, ಅದನ್ನು ತೊಗೊಂಬಂದು ಸದನದ ಒಳಗಡೆ ಹೇಳಿದ್ರು. ಹಾಗಾದರೆ ಉಪಮುಖ್ಯಮಂತ್ರಿಗಳು ಹೇಳಿದ್ರಲ್ಲ, ನಾನು ನೋಡಿದ್ದೇನೆ ಅಂತೇಳಿ, ಗೃಹ ಸಚಿವರು ಹೇಳಿದ್ರು, ನಾನು ಗಮನಿಸಿದ್ದೆ. ಅವರು ಒಪ್ಕೊಂಡ ಮೇಲೆ, ಸರ್ಕಾರ ಒಪ್ಕೊಂಡ ಮೇಲೆ ಹಿಂದೆ ನಮ್ದೇನೈತೆ ಕೆಲಸ ಅದರಲ್ಲಿ? ಸರ್ಕಾರನೇ ಸ್ವತಃ ಒಪ್ಕೊಂಡೈತೆ, ಹೌದು ನಾವು ನೋಡೇವಿ ಮಾಡಿದ್ದೇವೆ ಅಂತಂದನ. ಈಗ 28-26 ಜನನ ಮುಖ್ಯಮಂತ್ರಿಗಳು ಮರ್ಡರ್ ಮಾಡ್ಸ್ಯಾರ ಅಂತ ಹೇಳಿದ್ರು, ಅದ್ರ ಬಗ್ಗೆ ಏನ್ ಹೇಳ್ಬೇಕು? ಬಿಜೆಪಿ ಶಾಸಕ ಕೊಟ್ಟಿದ್ದಾರೆ, ಅವರನ್ನ ಬಂಧಿಸಿ ಅಂತ ಒತ್ತಾಯ ಮಾಡ್ತೀರಾ ನೀವು? ಒಂದು ಬಹಳ ಸ್ಪಷ್ಟ ಆಗೈತೀನಿ, ಬಿಜೆಪಿ ಶಾಸಕರು ಇವತ್ತು ಬಿಜೆಪಿ ಶಾಸಕರು ಯಾರು ಕೂಡ ಬಿಜೆಪಿಯ ಮೇಧಾವಿ ಅಂತ ಹೇಳ್ಕೊಳ್ಳುವಂತ ಸುರೇಶ್ ಕುಮಾರ್ ಅವರು ಮಾತಾಡಿದ್ದಾರೆ, ಸುರೇಶ್ ಕುಮಾರ್ ಅವರು ಮಾತಾಡಿದ್ದಾರೆ, ಸುನೀಲ್ ಕುಮಾರ್ ಅವರು ಮಾತಾಡಿದ್ದಾರೆ. ಬಿಜೆಪಿ ಶಾಸಕರು ಈ ಸ್ಟೇಟ್ಮೆಂಟ್ ಅನ್ನು ಮಾಡಿಲ್ಲ. ಆನ್ ಏರ್ ಅಲ್ಲಿ ಇದೆ, ನೀವು ತಪ್ಪು ಮಾಹಿತಿ ಕೊಡಬಾರ್ದು ಮಹೇಶ್ ಅವರಿಗೆ. ನೀವು ತಪ್ಪು ಮಾಹಿತಿಯನ್ನು ಕೊಡಬಾರ್ದು. ನಾನು ಹೇಳೋದನ್ನ ಇದನ್ನ ಯಾರೋ ಹೊರಗಡೆ ಹೇಳಿದ್ದನ್ನ ತೊಗೊಂಬಂದು ಹಿಂಗ್ ಹೇಳಿದಾರ, ಆ ಕಾರಣಕ್ಕಾಗಿ ಈ ರೀತಿಯಾದಂಥ ಸ್ಟೇಟ್ಮೆಂಟ್ ಬಂತೈತಿ, ಇದು ಕ್ಲಾರಿಫಿಕೇಶನ್ ಕೂಡ ಅಂತ ಹೇಳಿದಾರ. ಇವ್ರು ಸ್ವತಃ ಹೇಳಿದ್ರ ಈ ತರ ನೀವು ಮುಖ್ಯಮಂತ್ರಿಗಳು ಮಾಡ್ಯಾರ ಅಂತೇಳಿ? ಶಾಸಕರು ಯಾರು ಹೇಳಿಲ್ಲ. ಹರೀಶ್ ಪೂಂಜಾ ನಿಮ್ ಶಾಸಕರು 1 ಮಿನಿಟ್ ಕೇಳ್ರಿ, ಬೇರೆ ಕಡೆ ಬಂದಿದ್ದಂದ್ರೆ ಈ ರೀತಿಯಾದಂಥ ಸ್ಟೇಟ್ಮೆಂಟ್ ಬಂದೈತಿ, ಇದು ಕ್ಲಾರಿಫಿಕೇಶನ್ ಕೂಡ ಅಂತ ಕೇಳ್ಯಾರ. ಕ್ಲಾರಿಫಿಕೇಶನ್ ಕೂಡ ಕೇಳೋದು ತಪ್ಪಾಗದ. ಸೆಷನ್ ನಡೆದಾಗ ಅಧಿಕೃತ ವೇದಿಕೆ ಮೇಲೆ ಭಾಷಣ ಹೊಡೆದಿದ್ದಾರೆ ನಿಮ್ಮ ಬಿಜೆಪಿ MLA. ಇವತ್ತು ಯಾರು ಅದನ್ನ ಕೊಟ್ಟಿದ್ದಾರೆ ಯೂಟ್ಯೂಬರ್ಸ್ ನಲ್ಲಿ, ಬಂದೈತಿ, ಅದನ್ನ ಬಂದ
ಬರ್ತೈತೆ ಅದನ್ನ ಹೇಳಿ ಬಂಧಿಸ್ಲಿ, ನೀವು ಹೇಳಿ ಅದನ್ನ. ನಾವು ಹೇಳಕತ್ತೇವಲ್ಲ ಈಗ ಅಲ್ಲ, ಈಗ ಒಂದ್ ಯಾರು ನಿಮಿಷ, ಈಗ ಒಂದ್ ನಿಮಿಷ, ನೀವ್ ಹೇಳ್ರಿ ಒಂದ್ ಈಗ ಸ್ಪಷ್ಟವಾಗಿ ಹೇಳ್ತೀನಿ ಇಷ್ಟು ಸರ್. ಧರ್ಮಸ್ಥಳದ ಬಗ್ಗೆ ಇಷ್ಟು ಅಪಪ್ರಚಾರ ಮಾಡತ್ತಾರಲ್ಲ ಅವ್ರ ಬಗ್ಗೆ ಏನ್ ಮಾಡ್ಬೇಕಂತ ಅಲ್ಲ, ನಾನು ಸ್ಪಷ್ಟೀಕರಣ ಸ್ಪಷ್ಟವಾಗಿ ಕೊಡ್ರಿ. ಹೇಳ್ತೀನಿ ಕೇಳಿ. ಅವ್ರ ಬಗ್ಗೆ ಸ್ಪಷ್ಟೀಕರಣ ಅಲ್ಲ, ಕೊಡ್ರಿ, ಕೇಳಿ. ಏನ್ ಮಾಡ್ಬೇಕಂತ ನಾನು ಹೇಳ್ತೀನಿ ಕೇಳಿ. ಅವ್ರು ಬಂದಸತ್ತು ಇವತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಆ ಅಲ್ಲ, ಇಷ್ಟು ಮಾತನ್ನ ದೊಡ್ಡ ಧರ್ಮಸ್ಥಳ ಮಾತಾಡಿದ್ರೆ ಇಡೀ ಅವರ ದೇಶ ಸ್ವಂತ ಒಪ್ಕೊಳ್ಳುವಂತ ಮಾತಾಡಿದ್ರೆ- ಧರ್ಮಸ್ಥಳ ಐತಿ ಒಂದ್ ನಿಮಿಷ ಅದ್ರ ಸರ್. ಬಗ್ಗೆ ಕ್ಲಾರಿಫಿಕೇಶನ್ ಇಲ್ಲ ನಿಮ್ ಒಂದ್ ಕಡೆ ನಿಮಿಷ ಆಯ್ತು ಹರೀಶ್ ಅವರೇ, ಈಗ ಹರೀಶ್ ಅವರೇ, ಒಂದ್ ನಿಮಿಷ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಸ್ವಂತ ಮಾತಾಗಿದ್ರೆ ಅವರನ್ನ ಬಂಧಿಸಿ, ಹರೀಶ್ ಪುಂಜಾರ್ ಅವರ ಸ್ವಂತ ಮಾತಾಗಿದ್ರೆ ಅವರನ್ನ ಬಂಧಿಸಿ. ಅದಕ್ಕೆ ಸಮರ್ಥನೆ ಮಾಡಿ, ಅದಕ್ಕೆ ಸರಿ ಅಂತ ನಾನು ಒಪ್ತೀರಾ ನೀವು? ಸ್ಪಷ್ಟವಾಗುತ್ತೆ ಇದು ಹರೀಶ್ ಪೂಂಜಿ ಅವರು ಡೈರೆಕ್ಟ್ ಹೇಳಿರ್ತಕ್ಕಂಥದ್ದಲ್ಲ Direct ಹೇಳಿದ್ದಾರೆ. ಇಲ್ಲ, 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 ಆಯ್ತು. ಬಹುಶಃ ಮಾಹಿತಿ ವಿಡಿಯೋ- ಕೊಡ್ತಾ ಇದೆ. ನೀವು ಬಹುಶಃ ಶಾಸಕರಾಗಿ ವಿಡಿಯೋ- ಇಷ್ಟು ತಿಳ್ಕೊಂಡಿಲ್ಲ ಅಂದ್ರೆ ಅಲ್ಲ, ಹರೀಶ್ ಹರೀಶ್ ಅವರೇ, ಹೇಳಿದ್ದಲ್ಲ, ಬಹಳ ಸ್ಪಷ್ಟ ಹರೀಶ್ ಇದೆ. ಶಾಸಕರು, ನೀವು ಹರೀಶ್ ಅವರೇ, ಶಾಸಕರಾಗಿ ಹರೀಶ್ ಜವಾಬ್ದಾರಿ ಅವರೇ, ತಗೊಳ್ಳೋಕೆ ಹರೀಶ್ ಹರೀಶ್ ಅವರೇ, ಪೂಂಜಾ ಒಂದ್ ನಿಮಿಷ ಹೇಳಿದ್ದಲ್ಲ. ಇಲ್ಲ. ನಾನು ಹೇಳ್ತೀನಿ ಮಹೇಶ್ ತೆಂಗಿನಕಾಯಿ ಅವರೇ, ಹರೀಶ್ ಪೂಂಜಾ ಅವರು ತುಳು ಭಾಷೆಯಲ್ಲಿ ಮಾಡಿದ ಭಾಷಣದ ಕ್ಲಿಪ್ಪಿಂಗ್ ಕೂಡ ಈಗ ವೈರಲ್ ಆಗ್ತಾ ಇದೆ. ತಮ್ಮ ವಿರುದ್ಧವಾಗಿ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡಿದವರನ್ನ ಉದ್ದೇಶಿಸಿ ಮಾತನಾಡುವಾಗ ಸಿದ್ದರಾಮಯ್ಯನವರ ಪರವಾಗಿ ನೀವು ಓಟ್ ಕೇಳ್ತಿದ್ದೀರಲ್ಲ, ಸಿದ್ದರಾಮಯ್ಯನವ್ರು ನೆನಪಿಲ್ವಾ? 24 ಮಂದಿ ಹಿಂದೂ ಕಾರ್ಯಕರ್ತರನ್ನ ಕೊಂದ ಇತಿಹಾಸ ಸಿದ್ದರಾಮಯ್ಯನವ್ರಿಗೆ ಅಂಟುಕೊಂಡಿದೆ ಅನ್ನೋ ಅರ್ಥದ ಮಾತನ್ನ ಹರೀಶ್ ಪೂಂಜಾ ಅವರೇ ಆಡಿರೋ ಮಾತುಗಳು ಇದೀಗ ವೈರಲ್ ಆಗ್ತಾ ಇದೆ. ಅದು ಮ್ಯಾಟರ್ ನಂಬರ್ 1. ಎರಡನೇದು, ಇದಕ್ಕೆ ಪ್ಯಾರಲಲ್ ಆಗಿ ನಾನು ಪ್ರಶ್ನೆ ಕೇಳ್ತೀನಿ. ವಿಷಯವನ್ನ ಕಂಪ್ಲೀಟ್ ಆಗಿ ತಿಳ್ಕೊಳ್ದೆ ಬಿಜೆಪಿಗರು ಹೋರಾಟಗಾರರನ್ನ ಅರೆಸ್ಟ್ ಮಾಡಿಸುವ ದಾವಂತಕ್ಕೆ ಬಿದ್ಬಿಡ್ತಾ ಇವತ್ತು ಅಂತ ಹೇಳಿ. ನೋಡಿ, ಒಂದೈತಿ, ನಾವು ಯಾರು ಕೂಡ ಇವತ್ತು ಸೆಷನ್ ನಡೆದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಆಗಲಿ ನಮ್ಮ ಯಾರೇ ನಾಯಕರಾಗಲಿ ಕೂಡ ಯಾರನ್ನೂ ಕೂಡ ಬಂಧಿಸ್ರಿ ಅಂತ ಹೇಳುವಂಥದ್ದನ್ನು ಹೇಳಿಲ್ಲ. ನಿಮ್ಮ ತನಿಖೆಯನ್ನ ಬಹಳ ಸ್ಪಷ್ಟವಾಗಿ ಮಾಡ್ರಿ. ತನಿಖೆ ಆಗೈತಿ ಇಷ್ಟು ದಿವಸ. ವಾಟ್ಸ್ಆಪ್ ಯೂನಿವರ್ಸಿಟಿ ತರ ಚರ್ಚೆ ಆಗಿದೆ. ಕೇಳ್ರಿ, 15 ದಿವಸ ನಿಮ್ದು ಇವತ್ತು ತನಿಖೆ ಆಗೈತಿ. ಇಲ್ಲಿವರೆಗೆ ಗೊಳ್ಳು ಪುರಾಣ ಅಂತೇಳಿ ಬುರುಡೆ ಅಂತ ನಾವು ಬುರುಡೆ ಬಿಡುವಂತ ಕೆಲಸ ನಾನು SIT ಬಗ್ಗೆ ಮಾತಾಡ್ತಿಲ್ಲ, ಹರೀಶ್ ಪುಂಜನ ಹೇಳಿಕೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದ್ರ ಬಗ್ಗೆ ಮಾತಾಡಿ ನೀವು. ನಾನು ಹೇಳಕತ್ತಿದ್ದು ಧರ್ಮಸ್ಥಳದ ಹೇಳಿಕೆ ಏನೈತೆ ಅದ್ರ ಬಗ್ಗೆ. ನೀವು ಹರೀಶ್ ಪುಂಜ ಮಾಡಿರುವಂತ ನಾನು ಪ್ರಶ್ನೆ ಕೇಳಿದೀನಿ ಸರ್, ಉತ್ತರ ಕೊಡ್ಲಿ. ಪ್ರಶ್ನೆ ಕೇಳಿದೀನಿ, ಉತ್ತರ ಕೊಡ್ಲಿ. ಬಿಜೆಪಿಗರಿಗೆ ಹೋರಾಟಗಾರರನ್ನ ಹತ್ತಿಕ್ಕೋ ದಾವಂತ ಇತ್ತ. 24 ಜನ ಹಿಂದೂ ಕಾರ್ಯಕರ್ತರು ಸೇವ್ ಮಾಡೋದು ಬೇಡ ಮೇಡಮ್. ಅದ್ರ ಬಗ್ಗೆ ಮಾತಾಡಿದ್ದು ಅಷ್ಟೇ. ಅದು ಇದ್ರ ಸೇವ್ ಸಂಬಂಧ ಮಾಡ್ತಿಲ್ಲ ಸರ್, ನನ್ನ ಪ್ರಶ್ನೆ ಕ್ಲಿಯರ್ ಇದೆ. ಯಾರನ್ನೂ ಸೇವ್ ಮಾಡೋ ಅವಶ್ಯಕತೆ ನನಗಿಲ್ಲ. ನಾನು ಕೇಳಿದ ಪ್ರಶ್ನೆ ಕ್ಲಿಯರ್ ಇದೆ. ಜನರು ಬುದ್ಧಿವಂತರಿದ್ದಾರೆ. ಜನರು ಬುದ್ಧಿವಂತರಿದ್ದಾರೆ. ಯಾರು ಉತ್ತರ ಕೊಟ್ಟು ಯಾರು ಉತ್ತರ ಕೊಟ್ಟಿಲ್ಲ ಅವ್ರಿಗೆ ಗೊತ್ತಾಗುತ್ತೆ. ನಾ ಬಹಳ ಸ್ಪಷ್ಟ. ಇವಾಗ ಹರೀಶ್ ಪೂಂಜಾ ಅವರೇನೆ ಸಿದ್ದರಾಮಯ್ಯನವ್ರು 24 ಮಂದಿಯನ್ನ ಕೊಲೆ ಮಾಡಿದ್ರು ಅಂತ ಹೇಳಿದ್ರೆ ಅವ್ರ ವಿರುದ್ಧ ಕ್ರಮ ಆಗೋದಕ್ಕೆ ಏನಾದ್ರೂ ಆಕ್ಷೇಪ ಒಂದು ಇದೆಯಾ? ಸ್ಪಷ್ಟ ಹೇಳ್ತೀನಿ, ಹರೀಶ್ ಪೂಂಜಾ ನೇರವಾಗಿ ಸಿದ್ದರಾಮಯ್ಯನವರು 24 ಕೊಲೆ ಮಾಡ್ಯಾರ ಅಂತ ಹೇಳಿಲ್ಲ. ಇದು ಒಂದೇದು. ಎರಡನೇದು, ಹಿಂದೆ ಅವ್ರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ 24-25 ಜನ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗಿತ್ತು, ಅದನ್ನು ಉಲ್ಲೇಖ ಮಾಡಿರ್ತಾರೆ ಅಷ್ಟೇ. ಅದು ಬಿಟ್ಟು ಇನ್ನೇನು ಇಲ್ಲ. ನಾನು ಹೇಳ್ತೀನಿ ಮಹೇಶ್ ತೆಂಗಿನಕಾಯಿ ಅವರೇ, ಹರೀಶ್ ಪೂಂಜಾ ಅವರು ತುಳು ಭಾಷೆಯಲ್ಲಿ ಮಾಡಿದ ಭಾಷಣದ ಕ್ಲಿಪ್ಪಿಂಗ್ ಕೂಡ ಈಗ ವೈರಲ್ ಆಗ್ತಾ ಇದೆ. ತಮ್ಮ ವಿರುದ್ಧವಾಗಿ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡಿದವರನ್ನ ಉದ್ದೇಶಿಸಿ ಮಾತನಾಡುವಾಗ ಸಿದ್ದರಾಮಯ್ಯನವರ ಪರವಾಗಿ ನೀವು ಓಟ್ ಕೇಳ್ತಿದ್ದೀರಲ್ಲ, ಸಿದ್ದರಾಮಯ್ಯನವ್ರು ನೆನಪಿಲ್ವಾ? 24 ಮಂದಿ ಹಿಂದೂ ಕಾರ್ಯಕರ್ತರನ್ನ ಕೊಂದ ಇತಿಹಾಸ ಸಿದ್ದರಾಮಯ್ಯನವ್ರಿಗೆ ಅಂಟುಕೊಂಡಿದೆ ಅನ್ನೋ ಅರ್ಥದ ಮಾತನ್ನ ಹರೀಶ್ ಪೂಂಜಾ ಅವರೇ ಆಡಿರೋ ಮಾತುಗಳು ಇದೀಗ ವೈರಲ್ ಆಗ್ತಾ ಇದೆ. ಅದು ಮ್ಯಾಟರ್ ನಂಬರ್ 1. ಎರಡನೇದು, ಇದಕ್ಕೆ ಪ್ಯಾರಲಲ್ ಆಗಿ ನಾನು ಪ್ರಶ್ನೆ ಕೇಳ್ತೀನಿ. ವಿಷಯವನ್ನ ಕಂಪ್ಲೀಟ್ ಆಗಿ ತಿಳ್ಕೊಳ್ದೆ ಬಿಜೆಪಿಗರು ಹೋರಾಟಗಾರರನ್ನ ಅರೆಸ್ಟ್ ಮಾಡಿಸುವ ದಾವಂತಕ್ಕೆ ಬಿದ್ಬಿಡ್ತಾ ಇವತ್ತು ಅಂತ ಹೇಳಿ. ನೋಡಿ, ಒಂದೈತಿ, ನಾವು ಯಾರು ಕೂಡ ಇವತ್ತು ಸೆಷನ್ ನಡೆದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಆಗಲಿ ನಮ್ಮ ಯಾರೇ ನಾಯಕರಾಗಲಿ ಕೂಡ ಯಾರನ್ನೂ ಕೂಡ ಬಂಧಿಸ್ರಿ ಅಂತ ಹೇಳುವಂಥದ್ದನ್ನು ಹೇಳಿಲ್ಲ. ನಿಮ್ಮ ತನಿಖೆಯನ್ನ ಬಹಳ ಸ್ಪಷ್ಟವಾಗಿ ಮಾಡ್ರಿ. ತನಿಖೆ ಆಗೈತಿ ಇಷ್ಟು ದಿವಸ. ವಾಟ್ಸ್ಆಪ್ ಯೂನಿವರ್ಸಿಟಿ ತರ ಚರ್ಚೆ ಆಗಿದೆ. ಕೇಳ್ರಿ, 15 ದಿವಸ ನಿಮ್ದು ಇವತ್ತು ತನಿಖೆ ಆಗೈತಿ. ಇಲ್ಲಿವರೆಗೆ ಗೊಳ್ಳು ಪುರಾಣ ಅಂತೇಳಿ ಬುರುಡೆ ಅಂತ ನಾವು ಬುರುಡೆ ಬಿಡುವಂತ ಕೆಲಸ ನಾನು SIT ಬಗ್ಗೆ ಮಾತಾಡ್ತಿಲ್ಲ, ಹರೀಶ್ ಪುಂಜನ ಹೇಳಿಕೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದ್ರ ಬಗ್ಗೆ ಮಾತಾಡಿ ನೀವು. ನಾನು ಹೇಳಕತ್ತಿದ್ದು ಧರ್ಮಸ್ಥಳದ ಹೇಳಿಕೆ ಏನೈತೆ ಅದ್ರ ಬಗ್ಗೆ. ನೀವು ಹರೀಶ್ ಪುಂಜ ಮಾಡಿರುವಂತ ನಾನು ಪ್ರಶ್ನೆ ಕೇಳಿದೀನಿ ಸರ್, ಉತ್ತರ ಕೊಡ್ಲಿ. ಕೇಳ್ರಿ, ಪ್ರಶ್ನೆ ಕೇಳಿದೀನಿ, ಉತ್ತರ ಕೊಡ್ಲಿ. ಬಿಜೆಪಿಗರಿಗೆ ಹೋರಾಟಗಾರರನ್ನ ಹತ್ತಿಕ್ಕೋ ದಾವಂತ ಇತ್ತ. 24 ಜನ ಹಿಂದೂ ಕಾರ್ಯಕರ್ತರು ಸೇವ್ ಮಾಡೋದು ಬೇಡ ಮೇಡಮ್. ಅದ್ರ ಬಗ್ಗೆ ಮಾತಾಡಿದ್ದು ಅಷ್ಟೇ. ಅದು ಇದ್ರ ಸೇವ್ ಸಂಬಂಧ ಮಾಡ್ತಿಲ್ಲ ಸರ್, ನನ್ನ ಪ್ರಶ್ನೆ ಕ್ಲಿಯರ್ ಇದೆ. ಯಾರನ್ನೂ ಸೇವ್ ಮಾಡೋ ಅವಶ್ಯಕತೆ ನನಗಿಲ್ಲ. ನಾನು ಕೇಳಿದ ಪ್ರಶ್ನೆ ಕ್ಲಿಯರ್ ಇದೆ. ಜನರು ಬುದ್ಧಿವಂತರಿದ್ದಾರೆ. ಜನರು ಬುದ್ಧಿವಂತರಿದ್ದಾರೆ. ಯಾರು ಉತ್ತರ ಕೊಟ್ಟು ಯಾರು ಉತ್ತರ ಕೊಟ್ಟಿಲ್ಲ ಅವ್ರಿಗೆ ಗೊತ್ತಾಗುತ್ತೆ. ನಾ ಬಹಳ ಸ್ಪಷ್ಟ. ಇವಾಗ ಹರೀಶ್ ಪೂಂಜಾ ಅವರೇನೆ ಸಿದ್ದರಾಮಯ್ಯನವ್ರು 24 ಮಂದಿಯನ್ನ ಕೊಲೆ ಮಾಡಿದ್ರು ಅಂತ ಹೇಳಿದ್ರೆ ಅವ್ರ ವಿರುದ್ಧ ಕ್ರಮ ಆಗೋದಕ್ಕೆ ಏನಾದ್ರೂ ಆಕ್ಷೇಪ ಒಂದು ಇದೆಯಾ? ಸ್ಪಷ್ಟ ಹೇಳ್ತೀನಿ, ಹರೀಶ್ ಪೂಂಜಾ ನೇರವಾಗಿ ಸಿದ್ದರಾಮಯ್ಯನವರು 24 ಕೊಲೆ ಮಾಡ್ಯಾರ ಅಂತ ಹೇಳಿಲ್ಲ. ಇದು ಒಂದೇದು. ಎರಡನೇದು, ಹಿಂದೆ ಅವ್ರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ 24-25 ಜನ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗಿತ್ತು, ಅದನ್ನು ಉಲ್ಲೇಖ ಮಾಡಿರ್ತಾರೆ ಅಷ್ಟೇ. ಅದು ಬಿಟ್ಟು ಇನ್ನೇನು ಇಲ್ಲ.